ಓಂ ಶಾಂತಿ. ಇಂದಿನ ದಿನಾಂಕ 29/10/2023. ಅವ್ಯಕ್ತ ಬಾಪ್ತಾದ ರಿವೈಸ್ 27/2/96. ಸತ್ಯತೆಯ ಫೌಂಡೇಶನ್ ಪವಿತ್ರತೆಯಾಗಿದೆ ಹಾಗೂ ಸತ್ಯತೆಯ ಚಿಹ್ನೆ ನಡವಳಿಕೆ ಹಾಗೂ ಚೆಹರೆಯಲ್ಲಿ ದಿವ್ಯತೆ ಆಗಿದೆ. ಇಂದು ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವು ನನ್ನ 4 ಕಡೆಯ ಸತ್ಯತೆಯ ಶಕ್ತಿ ಸ್ವರೂಪ ಮಕ್ಕಳನ್ನು ನೋಡುತ್ತಾ ಇದ್ದಾರೆ. ಸತ್ಯತೆಯ ಫೌಂಡೇಶನ್ ಪವಿತ್ರತೆಯಾಗಿದೆ ಹಾಗೂ ಸತ್ಯತೆಯ ಪ್ರತ್ಯಕ್ಷ ಪ್ರಮಾಣವು ಏನಾಗಿದೆ ಎಂದರೆ ಚೆಹರೆಯಲ್ಲಿ ಹಾಗೂ ನಡವಳಿಕೆಯಲ್ಲಿ ದಿವ್ಯತೆಯ ಇರುವುದು. ಪ್ರಪಂಚದಲ್ಲಿಯೂ ಅನೇಕ ಆತ್ಮರು ತಮ್ಮನ್ನು ಸತ್ಯವಾದಿ ಎಂದು ಹೇಳಿಕೊಳ್ಳುತ್ತಾರೆ ಅಥವಾ ತಿಳಿದುಕೊಂಡಿದ್ದಾರೆ. ಆದರೆ ಸಂಪೂರ್ಣ ಸತ್ಯತೆಯು ಪವಿತ್ರತೆಯ ಆಧಾರವನ್ನು ಅವಲಂಬಿಸಿರುತ್ತದೆ. ಪವಿತ್ರತೆಯೇ ಇಲ್ಲದಿದ್ದರೆ ಸದಾ ಸತ್ಯತೆಯೂ ಇರುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಮೆಲ್ಲರ ಫೌಂಡೇಶನ್ ಏನಾಗಿದೆ? ಪವಿತ್ರತೆಯಾಗಿದೆ. ಹೀಗೆ ಪವಿತ್ರತೆಯ ಆಧಾರದಿಂದ ಸತ್ಯತೆಯ ಸ್ವರೂಪವು ಸ್ವತಃವಾಗಿ ಹಾಗೂ ಸದಾ ಇರುತ್ತದೆ. ಸತ್ಯತೆ ಎಂದರೆ ಕೇವಲ ಸತ್ಯವನ್ನು ಹೇಳುವುದು, ಸತ್ಯವಾದುದನ್ನು ಮಾಡುವುದಕ್ಕೆ ಹೇಳುವುದಿಲ್ಲ. ಆದರೆ ಎಲ್ಲಕ್ಕಿಂತಲೂ ಮೊದಲನೆಯ ಸತ್ಯ ಯಾವುದರಿಂದ ನಿಮಗೆ ಪವಿತ್ರತೆಯ ಅಥವಾ ಸತ್ಯತೆಯ ಶಕ್ತಿಯು ಬಂದಿತೋ ಅದು. ಹೀಗೆ ಮೊದಲನೆಯ ವಿಚಾರವು ನಿಮ್ಮ ಸತ್ಯ ಸ್ವರೂಪವನ್ನು ತಿಳಿದುಕೊಂಡಿದ್ದು ನಾನು. ಮೊದಲನೆಯ ವಿಚಾರವು ನಿಮ್ಮ ಸತ್ಯ ಸ್ವರೂಪವನ್ನು ತಿಳಿದುಕೊಂಡಿದ್ದು ನಾನು ಆತ್ಮನಾಗಿದ್ದೇನೆ ಎನ್ನುವ ಸತ್ಯ ಸ್ವರೂಪವನ್ನು ಮುಂಚೆ ತಿಳಿದುಕೊಂಡಿರಲಿಲ್ಲ. ಆದರೆ ಮೊದಲನೆಯ ಸತ್ಯ ನಿಮ್ಮ ಸ್ವರೂಪವನ್ನು ತಿಳಿದುಕೊಂಡಿರಿ. ನಾನು ಇಂಥವನಾಗಿದ್ದೇನೆ, ಇಂಥವಳಾಗಿದ್ದೇನೆ ಎನ್ನುವ ದೇಹದ ಗಣನೆಯಿಂದ ಅದು ಸತ್ಯ ಸ್ವರೂಪವಾಗಿತ್ತೇನು? ಸತ್ಯ ಸ್ವರೂಪವು ಮೊದಲು ಸ್ವರೂಪವಾಗಿದೆ ಹಾಗೂ ಅನಂತರ ತಂದೆಯ ಸತ್ಯ ಪರಿಚಯವನ್ನು ತಿಳಿದುಕೊಂಡಿರಿ. ನಿಮ್ಮ ಸತ್ಯ ಸ್ವರೂಪವನ್ನು ಹಾಗೂ ತಂದೆಯ ಸತ್ಯ ಪರಿಚಯವನ್ನು ಚೆನ್ನಾಗಿ ತಿಳಿದುಕೊಂಡು ಬಿಟ್ಟಿದ್ದೀರಾ. ಮೂರನೆಯ ವಿಚಾರ, ಈ ಸೃಷ್ಟಿ ಚಕ್ರವನ್ನೂ ಸಹ ಸತ್ಯ ಸ್ವರೂಪದಿಂದ ತಿಳಿದುಕೊಂಡಿರಿ. ಈ ಚಕ್ರವು ಏನಾಗಿದೆ ಹಾಗೂ ಇದರಲ್ಲಿ ನನ್ನ ಪಾತ್ರವು ಏನಾಗಿದೆ ಎಂದು ನಿಮ್ಮ ಪಾತ್ರವನ್ನು ಚೆನ್ನಾಗಿ ಸ್ಪಷ್ಟ ರೂಪದಿಂದ ತಿಳಿದುಕೊಂಡು ಬಿಟ್ಟಿರಿ. ನಿಮ್ಮ ಪಾತ್ರವನ್ನು ತಿಳಿದುಕೊಂಡಿರಾ? ನಿಮ್ಮ ಪಾತ್ರವು ಉತ್ತಮವಾಗಿದೆಯಲ್ಲವೇ? ಎಲ್ಲಕ್ಕಿಂತಲೂ ಉತ್ತಮವಾದ ಪಾತ್ರವು ಸಂಗಮ ಯುಗದ್ದಾಗಿದೆ ಎಂದು ಹೇಳಬಹುದು. ಆದರೆ ನಿಮ್ಮ ದೇವ ಆತ್ಮನ ಪಾತ್ರವೂ ಸಹ ವಿಶ್ವದಲ್ಲಿ ಇಡೀ ಚಕ್ರದಲ್ಲಿ ಬರುವ ಆತ್ಮರಿಗಿಂತಲೂ ಶ್ರೇಷ್ಠವಾಗಿದೆ. ಧರ್ಮಸ್ಥಾಪಕ ಆತ್ಮರು, ಮಹಾನ್ ಆತ್ಮರೂ ಸಹ ಪಾತ್ರವನ್ನು ಅಭಿನಯಿಸುತ್ತಾರೆ. ಆದರೆ ಅವರು ಆತ್ಮ ಹಾಗೂ ಶರೀರ ಎರಡರಿಂದಲೂ ಪವಿತ್ರರಾಗಿರುವುದಿಲ್ಲ. ಆದರೆ ನೀವು ದೇವಾತ್ಮರು ಶರೀರ ಹಾಗೂ ಆತ್ಮ ಎರಡರಿಂದಲೂ ಪವಿತ್ರರಾಗಿರುತ್ತೀರಿ. ಇಡೀ ಕಲ್ಪದಲ್ಲಿ ಅನ್ಯ ಯಾವ ಆತ್ಮರು ಹೀಗೆ ಶರೀರ ಹಾಗೂ ಆತ್ಮ ಎರಡರಿಂದಲೂ ಪವಿತ್ರರಾಗಿರುವುದಿಲ್ಲ. ಹೀಗೆ ಪವಿತ್ರತೆಯ ಫೌಂಡೇಶನ್ ನಿಮ್ಮ ಹೊರತು ಅನ್ಯ ಯಾವ ಆತ್ಮರು ಹೀಗೆ ಶರೀರ ಹಾಗೂ ಆತ್ಮ ಎರಡರಿಂದಲೂ ಪವಿತ್ರರಾಗಿರುವುದಿಲ್ಲ. ಹೀಗೆ ಪವಿತ್ರತೆಯ ಫೌಂಡೇಶನ್ ನಿಮ್ಮ ಹೊರತು ಅನ್ಯ ಯಾವ ಆತ್ಮನದ್ದು ಶ್ರೇಷ್ಠವಾಗಿಲ್ಲ. ದೇವ ಆತ್ಮನ ಪಾತ್ರವು ನಿಮಗೆ ನೆನಪಿದೆಯೇ? ಪಾಂಡವರಿಗೆ ನೆನಪಿದೆಯೇ? ದೇವ ಆತ್ಮನ ಪವಿತ್ರತೆಯು ಸ್ವಾಭಾವಿಕ ರೂಪದಲ್ಲಿ ಇರುತ್ತದೆ. ಮಹಾನ್ ಆತ್ಮರು ಆತ್ಮರನ್ನು ತುಂಬ ಪುರುಷಾರ್ಥದಿಂದ ಪವಿತ್ರ ಮಾಡುತ್ತಾರೆ. ಸ್ವಾಭಾವಿಕವಾಗಿ ಅಲ್ಲ. ಸ್ವಾಭಾವಿಕವಾಗಿಯೂ ಪವಿತ್ರತೆ ಇರುವುದಿಲ್ಲ, ಸ್ವಭಾವ ರೂಪದಲ್ಲಿಯೂ ಇರುವುದಿಲ್ಲ. ಆದರೆ ನಿಮ್ಮದು ಅರ್ಧಕಲ್ಪ ಪವಿತ್ರತೆಯ ಜೀವನ ಸ್ವಾಭಾವಿಕವಾಗಿಯೂ ಇರುತ್ತದೆ ಹಾಗೂ ಸ್ವಭಾವವು ಪವಿತ್ರವಾಗಿರುತ್ತದೆ. ಅಲ್ಲಿ ಯಾವ ಪುರುಷಾರ್ಥವೂ ಇರುವುದಿಲ್ಲ.
ಇಲ್ಲಿಯ ಪುರುಷಾರ್ಥವು ಅಲ್ಲಿ ಸ್ವಾಭಾವಿಕವಾಗಿ ಬಿಡುತ್ತದೆ, ಏಕೆಂದರೆ ಅಲ್ಲಿ ಅಪವಿತ್ರತೆಯ ಹೆಸರು ಕುರುಹು ಇರುವುದಿಲ್ಲ. ಅಪವಿತ್ರತೆಯೂ ಇರುತ್ತದೆ ಎನ್ನುವುದು ಅಲ್ಲೇ ಗೊತ್ತೇ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಪವಿತ್ರತೆಯ ಪ್ರತ್ಯಕ್ಷ ಸ್ವರೂಪವು ದೇವತಾ ಅರ್ಥಾತ್ ದಿವ್ಯತೆಯಾಗಿದೆ. ಈ ಸಮಯದಲ್ಲಿ ಪ್ರಪಂಚದ ಮನುಷ್ಯರು ತಮ್ಮನ್ನು ಎಷ್ಟೇ ಸತ್ಯವಂತರೆಂದು ತಿಳಿದುಕೊಂಡರೂ ಸಹ ಸ್ವ ಆತ್ಮಸ್ವರೂಪದ ಸತ್ಯತೆಯನ್ನೇ ಅರಿತುಕೊಂಡಿಲ್ಲ, ತಂದೆಯ ಸತ್ಯ ಪರಿಚಯವನ್ನೇ ತಿಳಿದುಕೊಂಡಿಲ್ಲ. ಆದ್ದರಿಂದ ಸಂಪೂರ್ಣ ಸತ್ಯ ಸ್ವರೂಪ ಎಂದು ಹೇಳುವುದಿಲ್ಲ. ನಿಮ್ಮಲ್ಲಿಯೂ ಸಹ ಸತ್ಯತೆಯ ಶಕ್ತಿಯು ಯಾವಾಗ ಸದಾ ಇರುತ್ತದೆ ಎಂದರೆ ಯಾವಾಗ ನಿಮ್ಮ ಹಾಗೂ ತಂದೆಯ ಸತ್ಯ ಸ್ವರೂಪದ ಸ್ಮೃತಿಯು ಇರುವುದೋ ಆಗ ಸ್ವತಃವಾಗಿಯೇ ನಿಮ್ಮ ಪ್ರತಿಯೊಂದು ಸಂಕಲ್ಪವೂ ಸಹ ಸತ್ಯವಾಗಿರುವುದು. ಈಗ ಯಾವಾಗಲಾದರೂ ಮರೆತು ಬಿಡುತ್ತೀರಿ. ದೇಹಾಭಿಮಾನದಲ್ಲಿ ಬಂದು ಬಿಡುವುದರಿಂದ ಸಂಕಲ್ಪವು ಏನು ಸದಾ ಸತ್ಯತೆಯ ಶಕ್ತಿಶಾಲಿ ಆಗಿರಬೇಕೋ, ಪವಿತ್ರತೆಯು ಶಕ್ತಿಶಾಲಿಯಾಗಿರಬೇಕೋ ಅದು ಸದಾ ಇರುವುದಿಲ್ಲ. ಸದಾ ಇರುತ್ತದೆಯೋ ಅಥವಾ ವ್ಯರ್ಥವೋ ಆಗುತ್ತದೆಯೋ? ವ್ಯರ್ಥವಾದುದನ್ನು ಸತ್ಯವಾದುದೆಂದು ಕರೆಯುತ್ತಾರೇನೋ? ಕರೆಯುವುದಿಲ್ಲವೇ? ಅಸತ್ಯವನ್ನಂತೂ ನುಡಿಯಲೇ ಇಲ್ಲವಾದ್ದರಿಂದ ಏಕೆ ಸತ್ಯವಲ್ಲ? ನಾನು ಎಂದು ಸುಳ್ಳು ಹೇಳುವುದಿಲ್ಲ, ಸದಾ ಸತ್ಯವನ್ನು ಹೇಳುತ್ತೇನೆಂದು ಒಂದು ವೇಳೆ ಯಾರಾದರೂ ತಿಳಿದುಕೊಂಡಿದ್ದರೆ ಸತ್ಯತೆಯ ಕುರುಹು ಏನಾಗಿದೆ ಎಂದರೆ ಸಂಕಲ್ಪ, ನುಡಿ, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲದರಲ್ಲಿಯೂ ದಿವ್ಯತೆಯು ಅನುಭವವಾಗುವುದು. ಸತ್ಯವನ್ನು ಹೇಳುತ್ತಿದ್ದರೂ ದಿವ್ಯತೆ ಇರುವುದಿಲ್ಲ. ನಾನು ಸತ್ಯವನ್ನು ಹೇಳುತ್ತೇನೆ, ನಾನು ಸತ್ಯವನ್ನು ಹೇಳುತ್ತೇನೆ, ನಾನು ಸದಾ ಸತ್ಯವಂತೆಯಾಗಿದ್ದೇನೆ ಎಂದು ಅನೇಕರು ಪದೇ ಪದೇ ಹೇಳುವುದನ್ನು ನೀವು ನೋಡಬಹುದು. ಆದರೆ ನುಡಿಯಲ್ಲಿ, ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇಲ್ಲದಿದ್ದರೆ ಅನ್ಯರಿಗೆ ನಿಮ್ಮ ಸತ್ಯವು ಸತ್ಯವೆನಿಸುವುದಿಲ್ಲ. ಇವರು ತಾವು ಹೇಳುವುದನ್ನು ಸತ್ಯವೆಂದು ಸಿದ್ಧ ಮಾಡುತ್ತಿದ್ದಾರೆಂದೇ ತಿಳಿದುಕೊಳ್ಳುತ್ತಾರೆ. ಆದರೆ ಇದು ಸತ್ಯವಾಗಿದೆ ಎಂದು ಅವರಿಗೆ ಮನವರಿಕೆಯಾಗುವುದಿಲ್ಲ. ಸತ್ಯವನ್ನು ಸಿದ್ಧ ಮಾಡುವ ಸಲುವಾಗಿ ಅದನ್ನು ಸ್ಪಷ್ಟೀಕರಿಸುವ ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ನಿಮ್ಮ ಸತ್ಯವನ್ನು ಹಠದಿಂದ ಸಿದ್ಧ ಮಾಡಿದರೆ ಆ ದಿವ್ಯತೆಯು ಗೋಚರವಾಗುವುದಿಲ್ಲ, ಸಾಧಾರಣತೆಯೂ ಕಂಡುಬರುತ್ತದೆ. ಇದನ್ನು ಪ್ರಪಂಚದಲ್ಲಿ ಜನರು ಮಾಡುತ್ತಾರೆ. ಆದರೆ ಬಾಪ್ ದಾದಾರವರು ಸತ್ಯದ ಚಿಹ್ನೆಯನ್ನು ಒಂದು ಸ್ಲೋಗನ್ನಲ್ಲಿ ಹೇಳುತ್ತಾರೆ. ಸಾಕಾರ ಬ್ರಹ್ಮರ ಮೂಲಕವೂ ಹೇಳಿದ್ದೀರಿ. ಯಾರು ಸತ್ಯವಂತರಾಗಿರುತ್ತಾರೋ ಅವರು ಹೇಗೆ ಕಂಡುಬರುವರು? ಸಚ್ ತೋ ಬಿಟೋ ನಜ್. ಸತ್ಯವನ್ನು ಹೇಳುವವರ ಮನಸ್ಸು, ಬುದ್ಧಿಯು ಆನಂದದಲ್ಲಿ ನರ್ತನ ಮಾಡುತ್ತದೆ. ಖುಷಿಯಲ್ಲಿ ಜೀವನದ ಹಗಲು ಅಥವಾ ರಾತ್ರಿಯು ತುಂಬ ಚೆನ್ನಾಗಿದೆ ಎನಿಸುತ್ತದೆ. ಆದರೆ ಸತ್ಯದಲ್ಲಿ ಅಲ್ಪ ಸ್ವಲ್ಪವಾದರೂ ಅಸತ್ಯವು ಬೆರಕೆ ಇದ್ದರೆ ಆ ಸಮಯದ ಜೀವನವು ಅಷ್ಟು ಚೆನ್ನಾಗಿದೆ ಎನಿಸುವುದಿಲ್ಲ. ಸತ್ಯತೆಯ ಅರ್ಥವೇ ಏನಾಗಿದೆ ಎಂದರೆ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಸಂಕಲ್ಪವನ್ನಾಗಲಿ, ಮಾತನ್ನಾಗಲಿ, ಕರ್ಮವನ್ನಾಗಲಿ ಮಾಡಿರಿ. ಈಗಿನ ಸಮಯದಲ್ಲಿ ಪ್ರಪಂಚದ ಜನರಂತೂ ಸ್ಪಷ್ಟವಾಗಿ ಏನು ಹೇಳುತ್ತಾರೆಂದರೆ ಈಗಿನ ಕಾಲದಲ್ಲಿ ಸತ್ಯವಂತರಾದ ಜನರು ಜೀವನ ನಡೆಸುವುದೇ ಕಷ್ಟವೆಂದು, ಸುಳ್ಳು ಹೇಳಲೇ ಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಹಲವರು ಸಮಯದಲ್ಲಿ, ಹಲವು ಪರಿಸ್ಥಿತಿಗಳಲ್ಲಿ ಬ್ರಾಹ್ಮಣ ಆತ್ಮರೂ ಸಹ ಬಾಯಿಯಿಂದ ಹೇಳುವುದಿಲ್ಲ. ಆದರೆ ಆಂತರ್ಯದಲ್ಲಿ ಏನು ತಿಳಿದುಕೊಳ್ಳುತ್ತಾರೆಂದರೆ ಅದನ್ನು ಒಮ್ಮೊಮ್ಮೆ ಅಸತ್ಯವೆಂದು ಹೇಳುವುದಿಲ್ಲ. ಆದರೆ ಚಾತುರ್ಯದಿಂದ ನಡೆದುಕೊಳ್ಳಬೇಕಾಗುತ್ತದೆ ಎಂದು. ಚಾತುರ್ಯವು ಏನಾಗಿದೆ? ಇದನ್ನಂತೂ ಮಾಡಲೇಬೇಕಾಗುತ್ತದೆ. ಇದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಹಾಗೂ ಬ್ರಾಹ್ಮಣರು ರಾಯಲ್ ಭಾಷೆಯಲ್ಲಿ ಮಾತನಾಡುತ್ತಾರೆ. ಆಮೇಲೆ
ಏನು ಹೇಳುತ್ತಾರೆಂದರೆ, ನನ್ನ ಭಾವವು ಇದಾಗಿರಲಿಲ್ಲ, ಈ ಭಾವನೆಯೂ ಇರಲಿಲ್ಲ, ಭಾವವೂ ಇರಲಿಲ್ಲ, ಆದರೆ ಮಾಡಲೇಬೇಕಾಗುತ್ತದೆ, ನಡೆದುಕೊಳ್ಳಲೇಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಬ್ರಹ್ಮ ಬಾಬಾರವರನ್ನು ನೋಡಿದ್ದೀರಿ, ಸಾಕಾರ ಆಗಿದ್ದರಲ್ಲವೇ? ತಂದೆಯ ಬಗೆಯಂತೂ ನೀವು ಏನು ಯೋಚಿಸುತ್ತೀರಿ? ಶಿವ ತಂದೆಯಂತೂ ನಿರಾಕಾರ ಆಗಿದ್ದಾರೆ, ಮೇಲೆ ಮೋಜಿನಲ್ಲಿ ಕುಳಿತುಕೊಂಡಿದ್ದಾರೆ. ಅವರು ಕೆಳಗೆ ಬಂದರೆ ಏನು ಪರಿಸ್ಥಿತಿ ಇದೆಯೆಂದು ಅವರಿಗೆ ಗೊತ್ತಾಗುತ್ತದೆ ಎಂದು ಯೋಚಿಸುತ್ತೀರಿ. ಆದರೆ ಬ್ರಹ್ಮ ಬಾಬಾರವರಂತೂ ಸಾಕಾರ ಸ್ವರೂಪದಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿಯೇ ಇದ್ದರು, ವಿದ್ಯಾರ್ಥಿಯಾಗಿಯೂ ಇದ್ದರು. ಹಾಗೂ ಅವರಿಗೆ ಸತ್ಯತೆಯ ಸಲುವಾಗಿ, ಪವಿತ್ರತೆಯ ಸಲುವಾಗಿ ಎಷ್ಟು ವಿರೋಧ ಪ್ರತಿಭಟನೆಯನ್ನು ಎದುರಿಸಬೇಕಾಯಿತು. ಆದರೆ ಅವರು ಚಾತುರ್ಯದಿಂದ ನಡೆದುಕೊಂಡರೇನೋ? ಪವಿತ್ರವಾಗಿರಲೇಬೇಕೆಂದು ನೀವು ಹೀಗೆ ನೇರವಾಗಿ ಹೇಳಬೇಡಿರಿ, ಸ್ವಲ್ಪ ಸ್ವಲ್ಪ ಇರಿ ಎಂದು ಹೇಳಿರಿ ಎಂಬುದಾಗಿ ಅವರಿಗೆ ಜನರು ಎಷ್ಟು ಸಲಹೆಯನ್ನು ನೀಡಿದರು. ಆದರೆ ಬ್ರಹ್ಮ ಬಾಬಾರವರು ಗಾಬರಿಯಾದರೇನು? ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡುವುದರಲ್ಲಿ ಸಹನ ಶಕ್ತಿಯದು ಅವಶ್ಯಕತೆ ಇದೆ. ಸಹನೆ ಮಾಡಬೇಕಾಗುತ್ತದೆ, ಮಣಿಯೂ ಬೇಕಾಗುತ್ತದೆ, ಸೋಲು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಅದು ಸೋಲಲ್ಲ. ಆ ಸಮಯದಲ್ಲಿ ಸೋಲೆಂದು ಅನಿಸಬಹುದು, ಆದರೆ ಅದು ಸದಾಕಾಲ ವಿಜಯವಾಗಿದೆ. ಸತ್ಯತೆಯ ಶಕ್ತಿಯಿಂದ ಈ ದಿನ ಡೈಮಂಡ್ ಜೂಬ್ಲಿಯನ್ನು ಆಚರಣೆ ಮಾಡುತ್ತಿದ್ದೇವೆ. ಒಂದು ವೇಳೆ ಪವಿತ್ರತೆ ಹಾಗೂ ಸತ್ಯತೆಯೂ ಇಲ್ಲದಿದ್ದರೆ ಇಂದು ನಿಮ್ಮ ಚೆಹರೆಯಿಂದ, ಚಲನೆಯಿಂದ ಬರುವವರಿಗೆ ಏನು ದಿವ್ಯತೆಯು ಅನುಭವವಾಗುತ್ತದೆಯೋ ಅದು ಆಗುತ್ತಿರಲಿಲ್ಲ. ಪ್ಯಾದೆಯೇ ಆಗಿರಬಹುದು. ನಂಬರ್ ವಾರ್ ಅಂತೂ ಇದ್ದಾರಲ್ಲವೇ? ಮಹಾರಥಿಗಳು ಇದ್ದಾರೆ, ಹೆಸರಿಗೆ ಮಾತ್ರ ಮಹಾರಥಿಯಲ್ಲ. ಆದರೆ ಯಾರು ಸತ್ಯವಾದ ಮಹಾರಥಿಯಾಗಿದ್ದಾರೋ, ಅರ್ಥಾತ್ ಸತ್ಯತೆಯು ಶಕ್ತಿಯಿಂದ ನಡೆಯುವವರಾಗಿದ್ದಾರೋ ಆ ಮಹಾರಥಿಯಾಗಿದ್ದಾರೆ. ಪರಿಸ್ಥಿತಿಯನ್ನು ನೋಡಿ ಅಲ್ಪ ಸ್ವಲ್ಪವಾದರೂ ಸತ್ಯತೆಯಿಂದ ದೂರ ಸರಿದರೆ ಅದು ಸಂಪೂರ್ಣ ಸತ್ಯತೆಯಲ್ಲ. ಉದಾಹರಣೆಗಾಗಿ ಬೇರೆ ಏನೂ ಮಾಡಲಿಲ್ಲ, ಒಂದೆರಡು ಶಬ್ದಗಳನ್ನು ಹೀಗೆ ತೋರಿಕೆಗಾಗಿ ಹೇಳಿಬಿಟ್ಟೆನು, ಮನಪೂರ್ವಕವಾಗಿ ಹೇಳಲಿಲ್ಲ ಎಂದು ಒಬ್ಬೊಬ್ಬರು ಹೇಳುತ್ತಾರೆ. ಅದು ಸಂಪೂರ್ಣ ಸತ್ಯತೆಯಾಗಲಿಲ್ಲ. ಸತ್ಯತೆಯ ಸಲುವಾಗಿ ಒಂದು ವೇಳೆ ಸಹನೆಯನ್ನು ಮಾಡಬೇಕಾದರೆ ಅದು ಸಹನೆ ಇಲ್ಲ. ಬಾಹ್ಯದಿಂದ ನಾನು ಸಹನೆ ಮಾಡುತ್ತಾ ಇದ್ದೇನೆಂದೆನಿಸುತ್ತದೆ, ಆದರೆ ನಿಮ್ಮ ಖಾತೆಯಲ್ಲಿ ಅದು ಸಹನ ಶಕ್ತಿಯ ರೂಪದಲ್ಲಿ ಜಮಾ ಆಗುತ್ತದೆ. ಇಲ್ಲದಿದ್ದರೆ ಏನಾಗುತ್ತದೆ ಎಂದರೆ, ಒಂದು ವೇಳೆ ಯಾರಾದರೂ ಸಹನೆ ಮಾಡುವುದರಲ್ಲಿ ಅತ್ಯಲ್ಪವೇ ದುರ್ಬಲರಾಗಿ ಬಿಟ್ಟರು, ಅಸತ್ಯದ ಆಧಾರವನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಆ ಸಮಯದಲ್ಲಿ ಹೇಗೆ ಅನಿಸುತ್ತದೆ ಎಂದರೆ, ಆಧಾರವು ಸಿಕ್ಕಿಬಿಟ್ಟಿತು, ಸರಿಯಾಗಿ ಬಿಟ್ಟಿತು ಎಂದು. ಆದರೆ ಅವರ ಖಾತೆಯಲ್ಲಿ ಸಹನ ಶಕ್ತಿಯು ಜಮಾ ಆಗುವುದಿಲ್ಲ. ನಾನು ತುಂಬ ಚೆನ್ನಾಗಿ ನಡೆದುಕೊಳ್ಳುತ್ತೇನೆ, ನನಗೆ ನಡೆದುಕೊಳ್ಳುವ ಚಾತುರ್ಯವು ಬಂದು ಬಿಟ್ಟಿದೆ ಎಂದು ಬಾಹ್ಯದಿಂದ ತಿಳಿದುಕೊಳ್ಳುತ್ತಾರೆ. ಆದರೆ ಒಂದು ವೇಳೆ ತಮ್ಮ ಖಾತೆಯನ್ನು ನೋಡಿಕೊಂಡರೆ ಜಮಾದ ಖಾತೆಯು ತುಂಬ ಕಡಿಮೆ ಇರುವುದು. ಆದ್ದರಿಂದ ಚಾತುರ್ಯದಿಂದ ನಡೆದುಕೊಳ್ಳಬೇಡಿರಿ. ಒಬ್ಬರನ್ನೊಬ್ಬರು ನೋಡಿಯೂ ಅನುಕರಣೆ ಮಾಡುತ್ತಾರೆ. ಇವರು ಹೀಗೆ ಚತುರತೆಯಿಂದ ನಡೆದುಕೊಳ್ಳುವುದರಿಂದ ಇವರ ಹೆಸರು ತುಂಬ ಪ್ರಖ್ಯಾತವಾಗಿ ಬಿಟ್ಟಿದೆ. ಇವರು ತುಂಬ ಮುಂದೆ ಬಂದು ಬಿಟ್ಟಿದ್ದಾರೆ. ಆದರೆ ನಾನು ಸತ್ಯವಂತನಾಗಿ ನಡೆದುಕೊಳ್ಳುವುದರಿಂದ ಹಿಂದೆಯೇ ಉಳಿದು ಬಿಟ್ಟಿದ್ದೇನೆ ಎಂದು ಹಲವರು ತಿಳಿದುಕೊಳ್ಳುತ್ತಾರೆ. ಮುನ್ನಡೆಯುವುದಾಗಿದೆ, ಆದರೆ ಅದು ಹಿಂದೆ ಉಳಿಯುವುದಲ್ಲ. ತಂದೆಯ ಮುಂದೆ ನೀವು ಮುನ್ನಡೆಯುತ್ತೀರಿ, ಆದರೆ ಅನ್ಯರ ಮುಂದೆ ನೀವು ಹಿಂದುಳಿದಿರುವಂತೆ ಕಂಡುಬಂದರೂ ಸಹ ನಿಮಗೆ ಯಾರಿಂದ ಕಾರ್ಯವಿದೆ?
ಆತ್ಮರೊಂದಿಗೋ ಯಾರೊಂದಿಗೆ ಕಾರ್ಯವಿದೆ? ತಂದೆಯೊಂದಿಗೋ. ಆದ್ದರಿಂದ ತಂದೆಯ ಹೃದಯದಲ್ಲಿ ಮುನ್ನಡೆಯುವುದು ಅರ್ಥಾತ್ ಇಡೀ ಕಲ್ಪದ ಪ್ರಾರಬ್ಧದಲ್ಲಿ ಮುಂದೆ ಹೋಗುವುದಾಗಿದೆ. ಹಾಗೂ ಒಂದು ವೇಳೆ ಇಲ್ಲಿ ಮುನ್ನಡೆಯುವುದರಲ್ಲಿ ಆತ್ಮರನ್ನು ಅನುಕರಣೆ ಮಾಡಬಹುದು. ಅದರಿಂದ ಆ ಸಮಯದಲ್ಲಿ ನಿಮ್ಮ ಹೆಸರನ್ನು ಪ್ರಶಂಸೆ ಮಾಡಬಹುದು, ಕೀರ್ತಿಯೂ ದೊರೆಯುತ್ತದೆ. ಭಾಷಣ ಮಾಡುವವರ ಪಟ್ಟಿಯಲ್ಲಿ ಬರುತ್ತೀರಿ, ಸೇವಾ ಕೇಂದ್ರದ ಜವಾಬ್ದಾರಿ ನಿರ್ವಹಿಸುವವರ ಪಟ್ಟಿಯಲ್ಲಿ ಬರುತ್ತೀರಿ. ಆದರೆ ಈ ಸಮಯದವರೆಗೆ ಇಡೀ ಕಲ್ಪದ ಪ್ರಾರಬ್ಧವು ರೂಪುಗೊಳ್ಳುವುದಿಲ್ಲ. ಅದನ್ನು ಬಾಪ್ದಾದಾರವರು ಏನೆಂದು ಕರೆಯುತ್ತೇವೆಂದರೆ, ಶ್ರಮಪಟ್ಟಿರಿ, ಬೀಜ ಬಿತ್ತಿದ್ದೀರಿ, ವೃಕ್ಷವನ್ನು ಬೆಳೆಸಿದ್ದೀರಿ, ವೃಕ್ಷವು ಫಲವನ್ನು ಬಿಟ್ಟಿತು, ಆದರೆ ಕಚ್ಚಾ ಫಲ ತಿಂದು ಬಿಟ್ಟಿರಿ. ಸದಾ ಕಾಲದವರೆಗೆ ಪ್ರಾರಬ್ಧದ ಫಲವು ಸಮಾಪ್ತಿಯಾಗಿ ಬಿಡುತ್ತದೆ. ಆದ್ದರಿಂದ ಅಲ್ಪಕಾಲದ ಕೀರ್ತಿ ಗೌರವ ಹೆಸರಿನ ಸಲುವಾಗಿ ಅನ್ಯರನ್ನು ಕಾಪಿ ಅನುಕರಣೆ ಮಾಡಬೇಡಿರಿ. ಇಲ್ಲಿ ನಿಮಗೆ ಹೆಸರು ಬರಲಿಲ್ಲ, ಆದರೆ ತಂದೆಯ ಹೃದಯದಲ್ಲಿ ನಿಮ್ಮ ಹೆಸರು ಮುಂದೆ ಇದೆ. ಆದ್ದರಿಂದ ಡೈಮಂಡ್ ಆಗಬೇಕೆಂದಿದ್ದರೆ ಇದೆಲ್ಲವನ್ನು ಪರಿಶೀಲನೆ ಚೆಕಿಂಗ್ ಮಾಡಿರಿ. ಸ್ವಲ್ಪವೂ ರಾಯಲ್ ರೂಪದ ದೋಷವು ವಜ್ರದಲ್ಲಿ ಅಡಗಿಲ್ಲ ತಾನೆ. ಹೀಗೆ ಸತ್ಯತೆಯ ಶಕ್ತಿಯಿಂದ ದಿವ್ಯತೆಯನ್ನು ಧಾರಣೆ ಮಾಡಿದ್ದೀರಿ. ಏನಾದರೂ ಸಹನೆ ಮಾಡಬೇಕಾಗಿ ಬಂದರೆ ಗಾಬರಿಯಾಗಬೇಡಿರಿ. ಸತ್ಯವು ಸಮಯಾನುಸಾರವಾಗಿ ಸ್ವಯಂ ಸಿದ್ಧವಾಗುವುದು. ಸತ್ಯದ ನಾವೆಯು ಅಲುಗಾಡುತ್ತದೆ, ಆದರೆ ಮುಳುಗುವುದಿಲ್ಲ ಎಂದು ಹೇಳಿಯೂ ಹೇಳುತ್ತೀರಲ್ಲವೇ? ಆದ್ದರಿಂದ ದೋಣಿಯನ್ನು ಪಾರು ಮಾಡಿ ದಡ ಮುಟ್ಟಿಸುವಿರಲ್ಲವೇ? ನಿರ್ಭಯರಾಗಿರಿ. ಒಂದು ವೇಳೆ ಯಾವಾಗಲಾದರೂ ಪರಿಸ್ಥಿತಿ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂದರೆ ಬ್ರಹ್ಮ ಬಾಬಾರವರ ಜೀವನವನ್ನು ಮುಂದೆ ಇಟ್ಟುಕೊಳ್ಳಿರಿ. ಬ್ರಹ್ಮ ಬಾಬಾರವರ ಮುಂದೆ ಪ್ರಪಂಚದ ಪರಿಸ್ಥಿತಿಗಳಂತೂ ಇದ್ದವು, ಆದರೆ ವಿವಿಧ ಬಗೆಯ ಮಕ್ಕಳದು ಪರಿಸ್ಥಿತಿಗಳು ಇದ್ದವು. ಆದರೆ ಸಂಘಟನೆಯಲ್ಲಿ ಇರುತ್ತಾ ಜವಾಬ್ದಾರಿಯೂ ಇದ್ದರೂ ಸತ್ಯತೆಯ ಶಕ್ತಿಯಿಂದ ವಿಜಯಶಾಲಿಯಾಗಿ ಬಿಟ್ಟರು. ಮಕ್ಕಳ ತುಂಟಾಟವನ್ನು ಬ್ರಹ್ಮ ಬಾಬಾರವರು ನೋಡಲಿಲ್ಲವೇನೋ? ಬ್ರಹ್ಮ ಬಾಬಾರವರ ಮುಂದೆಯೂ ವಿವಿಧ ಸಂಸ್ಕಾರಗಳುಳ್ಳ ಆತ್ಮರು ಇದ್ದರು. ಆದರೆ ಇಷ್ಟೊಂದೆಲ್ಲ ಪರಿಸ್ಥಿತಿಗಳು ಇದ್ದರೂ ಸತ್ಯತೆಯ ಸ್ವಸ್ಥಿತಿಯು ಸಂಪೂರ್ಣ ಮಾಡಿಬಿಟ್ಟಿತು. ನೀವೆಲ್ಲರೂ ಏನಾಗಬೇಕಾಗಿದೆ? ಚತುರತೆಯಂತೂ ಇಲ್ಲ ತಾನೆ? ಮಕ್ಕಳು ತುಂಬ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ, ನಾನು ಏನೂ ಮಾಡಲಿಲ್ಲ, ಸ್ವಲ್ಪ ಚತುರತೆಯಿಂದ ನಡೆದುಕೊಳ್ಳಲೇಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಎಲ್ಲಿಯವರೆಗೆ? ಆದ್ದರಿಂದ ಸಹನಶಕ್ತಿಯನ್ನು ಧಾರಣೆ ಮಾಡಿ ಅಸತ್ಯವನ್ನು ಎದುರಿಸಿ ಹೋರಾಡಿರಿ. ಪ್ರಭಾವದಲ್ಲಿ ಬಂದು ಬಿಡಬೇಡಿರಿ. ಅನೇಕರು ಏನು ತಿಳಿದುಕೊಂಡಿದ್ದಾರೆಂದರೆ, ನಾವು ಮಹಾರಥಿಗಳಲ್ಲಿಯೂ ಹೀಗೆ ನೋಡಿದ್ದೇವಲ್ಲವೇ? ಅನುಕರಣೆಯಂತೂ ಮಹಾರಥಿಗಳನ್ನು ಮಾಡಬೇಕಲ್ಲವೇ ಎಂದು ಭಾವಿಸುತ್ತಾರೆ. ಈಗಂತೂ ಬ್ರಹ್ಮ ಬಾಬಾರವರು ಎದುರಿನಲ್ಲಿ ಇಲ್ಲ, ಮಹಾರಥಿಗಳು ಎದುರಿನಲ್ಲಿ ಇರುವುದರಿಂದ ಅವರನ್ನು ಅನುಕರಣೆ ಮಾಡಿದೆನು ಎಂದು ಹೇಳುತ್ತಾರೆ. ಆದರೆ ಒಂದು ವೇಳೆ ಮಹಾರಥಿಯೂ ಸಹ ಸತ್ಯತೆಯಲ್ಲಿ ಬೆರಕೆ ಮಾಡಿದರೆ, ಚತುರತೆಯಿಂದ ನಡೆದುಕೊಂಡರೆ, ಆ ಸಮಯದಲ್ಲಿ ಮಹಾರಥಿಯು ಮಹಾರಥಿಯಲ್ಲ. ಆ ಸಮಯದಲ್ಲಿ ಗ್ರಹಚಾರದಲ್ಲಿ ಇರುತ್ತಾರೆಯೇ ಹೊರತು ಮಹಾರಥಿ ಆಗಿರುವುದಿಲ್ಲ. ಆದ್ದರಿಂದ ತಂದೆಯು ಯಾವ ಸ್ಲೋಗನ್ ಕೊಟ್ಟಿದ್ದೇನೆ, ಫಾಲೋ ಫಾದರ್, ತಂದೆಯನ್ನು ಅನುಕರಣೆ ಮಾಡಿರಿ ಎಂದೋ, ಅಥವಾ ಫಾಲೋ ಸಿಸ್ಟರ್ ಬ್ರದರ್, ಸೋದರಿ ಸೋದರನನ್ನು ಅನುಕರಣೆ ಮಾಡಿರಿ ಎಂದು ಸ್ಲೋಗನ್ ಕೊಡಲ್ಪಟ್ಟಿದೆಯೋ? ಆದ್ದರಿಂದ ಸಾಕಾರ ಕರ್ಮದಲ್ಲಿ ಬ್ರಹ್ಮ ಬಾಬಾರವರನ್ನು ಮುಂದೆ ಇಟ್ಟುಕೊಳ್ಳಿರಿ, ಅನುಕರಣೆ ಮಾಡಿರಿ. ಒಳ್ಳೊಳ್ಳೆಯ ಮಕ್ಕಳು ಇದ್ದಾರೆ, ಆದರೆ ಅವರೂ ಸಹ ತಂದೆಯನ್ನು ಅನುಕರಣೆ ಮಾಡುತ್ತಾರೆ. ಹಾಗಾದರೆ ನೀವು ಏನು ಮಾಡಬೇಕಾಗಿದೆ? ಫಾಲೋ ಫಾದರ್, ತಂದೆಯನ್ನು ಅನುಕರಣೆ ಮಾಡುವುದೇ.
ಪಕ್ಕಾ ಮಾಡಿಕೊಂಡಿದ್ದೀರಾ? ಅಥವಾ ಅಲ್ಪ ಸ್ವಲ್ಪ ಸೌಕರ್ಯವೂ ದೊರೆಯುವುದಾದರೆ ಅದನ್ನು ತೆಗೆದುಕೊಂಡು ಬಿಡೋಣ, ಭವಿಷ್ಯದಲ್ಲಿ ನೋಡಿಕೊಳ್ಳೋಣ ಎಂದು ಯೋಚಿಸುತ್ತೀರೋ? ಅನೇಕರು ಏನು ಯೋಚಿಸುತ್ತಾರೆಂದರೆ, ಸತ್ಯಯುಗದಲ್ಲಿ ಕಡಿಮೆ ಪದವಿ ಪಡೆಯಬಹುದೇನೋ, ಆದರೆ ಸುಖಿಯಂತೂ ಆಗಿಯೇ ಇರುವೆನು ಎಂದು ತಿಳಿದುಕೊಳ್ಳುತ್ತಾರೆ. ದುಃಖವಂತೂ ಇರುವುದೇ ಇಲ್ಲವೆಂದು ಭಾವಿಸುತ್ತಾರೆ. ಎಲ್ಲ ಪ್ರಾಪ್ತಿಗಳಂತೂ ಇರುವವು, ಪ್ರಜೆಯಾದರೂ ಸಹ ಅಪ್ರಾಪ್ತಿಯಂತೂ ಇರುವುದಿಲ್ಲವಾದ್ದರಿಂದ ಈಗಂತೂ ಸುಖವನ್ನು ಅನುಭವಿಸಿ ಬಿಡೋಣ, ಆಮೇಲೆ ನೋಡಿಕೊಳ್ಳೋಣ ಎಂದು ಯೋಚಿಸುತ್ತಾರೆ. ಆದರೆ ಈ ಅಲ್ಪಕಾಲದ ಮೋಜು ಶಿಕ್ಷೆಗೆ ಭಾಗಿಯನ್ನಾಗಿ ಮಾಡಿಬಿಡುವುದು. ಅದು ನಿಮಗೆ ಇಷ್ಟವಿದೆಯೇ? ಸ್ವಲ್ಪ ಶಿಕ್ಷೆಯನ್ನು ಭೋಗಿಸುವಿರಾ? ಆ ಮೋಜನ್ನು ಅನುಭವ ಮಾಡಿರುವಿರೋ ಅಥವಾ ಇಲ್ಲವೋ? ಆದ್ದರಿಂದ ಈ 3 ಶಬ್ದಗಳನ್ನು ನೆನಪಿಟ್ಟುಕೊಳ್ಳಿರಿ: ಪವಿತ್ರತೆ, ಸತ್ಯತೆ ಹಾಗೂ ದಿವ್ಯತೆ. ಸಾಧಾರಣ ನುಡಿಯಾಗಬಾರದು, ಸಾಧಾರಣ ಸಂಕಲ್ಪವಾಗಬಾರದು, ಸಾಧಾರಣ ಕರ್ಮವಾಗಬಾರದು. ಎಲ್ಲದರಲ್ಲಿಯೂ ದಿವ್ಯತೆ ಇರಬೇಕು. ದಿವ್ಯತೆಯ ಅರ್ಥವೇ ಏನಾಗಿದೆ ಎಂದರೆ, ದಿವ್ಯ ಗುಣದ ಮೂಲಕ ಕರ್ಮವನ್ನು ಮಾಡುವುದು, ಸಂಕಲ್ಪವನ್ನು ಮಾಡುವುದೇ ದಿವ್ಯತೆಯಾಗಿದೆ. ಹೇಗೆ ಪಾಪಕರ್ಮವೆಂದರೆ ಯಾವುದು ಎಂದು ಯಾರಾದರೂ ಕೇಳಿದರೆ ನೀವು ಏನು ಹೇಳುತ್ತೀರಿ? ಯಾವುದಾದರೂ ವಿಕಾರದ ವಶವಾಗಿ ಕರ್ಮ ಮಾಡುವುದೇ ಪಾಪಕರ್ಮವಾಗಿದೆ ಎಂದು ಹೇಳುತ್ತೀರಲ್ಲವೇ? ಹೀಗೆ ತಿಳಿಸಿಕೊಡುತ್ತೀರಲ್ಲವೇ? ಹಾಗೆಯೇ ದಿವ್ಯತೆ ಅರ್ಥಾತ್ ದಿವ್ಯ ಗುಣದ ಆಧಾರದಿಂದ ಸಂಕಲ್ಪ, ನುಡಿ ಹಾಗೂ ಕರ್ಮವನ್ನು ಮಾಡುವುದು. ಹೀಗೆ ಸತ್ಯತೆಯ ಮಹತ್ವವನ್ನು ಅರಿತುಕೊಂಡಿರಾ? ಡ್ರಿಲ್: 1 ಸೆಕೆಂಡಿನಲ್ಲಿ ನಿಮ್ಮನ್ನು ಅಶರೀರಿಯನ್ನಾಗಿ ಮಾಡಿಕೊಳ್ಳಬಲ್ಲಿರಾ? ಏಕೆ? ನಾನು ಅಶರೀರಿ ಆತ್ಮನಾಗಿದ್ದೇನೆ ಎನ್ನುವ ಸಂಕಲ್ಪವನ್ನು ಮಾಡುವುದಕ್ಕೆ ಎಷ್ಟು ಸಮಯ ಹಿಡಿಯುತ್ತದೆ? 1 ಸೆಕೆಂಡ್ ಹಿಡಿಯುತ್ತದೆಯಲ್ಲವೇ? ಹೀಗೆ 1 ಸೆಕೆಂಡಿನಲ್ಲಿ ಅಶರೀರಿ ಅರ್ಥಾತ್ ಶರೀರದಿಂದ ಭಿನ್ನ ಹಾಗೂ ತಂದೆಗೆ ಪ್ರಿಯರಾಗುವ ಡೀಲ್ ಇಡೀ ದಿನದಲ್ಲಿ ಮಧ್ಯೆ ಮಧ್ಯೆ ಮಾಡುತ್ತಾ ಇರಿ. ಮಾಡುವುದಂತೂ ಬರುತ್ತದೆ ಎಲ್ಲವೇ? ಹಾಗಾದರೆ ಈಗಲೇ ಎಲ್ಲರೂ 1 ಸೆಕೆಂಡಿನಲ್ಲಿ ಎಲ್ಲವನ್ನು ಮರೆತು ಒಮ್ಮೆಲೆಯೇ ಅಶರೀರಿಯಾಗಿ ಬಿಡಿ. ಬಾಪ್ ದಾದಾರವರು 5 ನಿಮಿಷ ಮಾಡಿಸಿದರು, ಒಳ್ಳೆಯದು. 4 ಕಡೆಯ ಸರ್ವ ಪವಿತ್ರತೆಯ ಫೌಂಡೇಶನ್ ಅನ್ನು ಸದಾ ಸುಭದ್ರವಾಗಿ ಇಟ್ಟುಕೊಂಡಿರುವ ಸದಾ ಸತ್ಯತೆಯ ಶಕ್ತಿಯಿಂದ ವಿಶ್ವದಲ್ಲಿಯೂ ಸತ್ಯಯುಗ ಅರ್ಥಾತ್ ಸತ್ಯತೆಯ ಶಕ್ತಿಯ ವೈಬ್ರೇಷನ್ ಪ್ರಕಂಪನಗಳನ್ನು ಪ್ರಸಾರ ಮಾಡುವ, ಸದಾ ಪ್ರತಿಯೊಂದು ಸಮಯದಲ್ಲಿಯೂ ಮನ, ವಚನ, ಕರ್ಮ ಇವು 3ರಲ್ಲಿಯೂ ದಿವ್ಯತೆಯನ್ನು ಧಾರಣೆ ಮಾಡುವ, ಸದಾ ಫಾಲೋ ಫಾದರ್ ತಂದೆಯನ್ನು ಅನುಕರಣೆ ಮಾಡುವ ಸ್ವಾಭಾವಿಕ ಅಭ್ಯಾಸವಿರುವ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಈ ಡ್ರಿಲ್ಲನ್ನು ದಿನದಲ್ಲಿ ಎಷ್ಟು ಅಧಿಕ ಸಲ ಮಾಡಲು ಸಾಧ್ಯವಿದೆಯೋ ಅಷ್ಟು ಮಾಡುತ್ತಾ ಇರಿ. 1 ನಿಮಿಷ ದೊರೆತರೂ ಈ ಡ್ರಿಲ್ ಮಾಡಿರಿ. 3 ನಿಮಿಷ 2 ನಿಮಿಷದ ಬಿಡುವು ಇಲ್ಲದಿದ್ದರೂ 1 ನಿಮಿಷ 2 ನಿಮಿಷದ ಬಿಡುವು ಇಲ್ಲದಿದ್ದರೂ 1 ನಿಮಿಷ ಅರ್ಧ ನಿಮಿಷವಾದರೂ ಈ ಅಭ್ಯಾಸ ಮಾಡುವುದರಿಂದ ಅಂತ್ಯ ಸಮಯದಲ್ಲಿ ಅಶರೀರಿಯಾಗುವುದರಲ್ಲಿ ತುಂಬ ನೆರವು ದೊರೆಯುವುದು. ಆಗಬಲ್ಲಿರಾ? ಈಗ ಎಲ್ಲರೂ ಅಶರೀರಿಯಾದಿರೋ ಅಥವಾ ಯುದ್ಧ ಮಾಡುವುದರಲ್ಲಿ ಸಮಯವು ಕಳೆದು ಹೋಯಿತೋ? ಅಶರೀರಿಯಾದಿರಾ? ಅಥವಾ ಶ್ರಮಪಡುತ್ತಾ ಸಮಯವು ಪೂರ್ತಿಯಾಗಿ ಬಿಟ್ಟಿತೋ? 1 ಸೆಕೆಂಡಿನಲ್ಲಿ ಆಗಬಲ್ಲಿರಾ? ತುಂಬ ಕೆಲಸ ಕಾರ್ಯವಿದ್ದರೂ ಸಹ ಆಗಬಲ್ಲಿರಾ? ಕಷ್ಟವಿಲ್ಲವೇ? ಕಷ್ಟವಿದೆಯೇ? ಯುನೈಟೆಡ್ ನೇಷನ್ ಸಂಯುಕ್ತ ರಾಷ್ಟ್ರ ಸಂಸ್ಥೆ ತುಂಬ ಕಾರ್ಯ ಬಾಹುಳ್ಯದಲ್ಲಿ ಓಡಾಡುತ್ತಿರುವಾಗ ಅಶರೀರಿಯಾಗಲು ಪ್ರಯತ್ನ ಮಾಡಿದರೆ ಆಗುವುದೇನೋ? ಒಂದು ವೇಳೆ ಈ ಅಭ್ಯಾಸವನ್ನು ಸಮಯ ಪ್ರತಿ ಸಮಯ ಮಾಡುತ್ತಿದ್ದರೆ ಹೇಗೆ ಸ್ವಾಭಾವಿಕವಾಗಿ
ಬಿಡುವುದೆಂದರೆ ಹೇಗೆ ದೇಹ ಅಭಿಮಾನದಲ್ಲಿ ಬರುವುದಕ್ಕೆ ಶ್ರಮ ಪಡುತ್ತೀರೇನು? ನಾನು ಇಂಥವಳಾಗಿದ್ದೇನೆ ಎಂದು ಸ್ಮೃತಿ ಸ್ವರೂಪ ಆಗಲು ಶ್ರಮ ಪಡುತ್ತೀರಾ? ಸ್ವಾಭಾವಿಕವಾಗಿದೆ. ಹಾಗೆಯೇ ಇದೂ ಸಹ ಸ್ವಾಭಾವಿಕ ಆಗಿಬಿಡುವುದು. ಯಾವಾಗ ಬಯಸಿದರೆ ಆಗ ಅಶರೀರಿಯಾಗಿ ಬಿಡಿ. ಯಾವಾಗ ಬೇಕೋ ಆಗ ಶರೀರದಲ್ಲಿ ಬನ್ನಿರಿ. ಕೆಲಸ ಕಾರ್ಯವಿದ್ದರೆ ಶರೀರದಲ್ಲಿ ಬನ್ನಿರಿ. ಈ ಶರೀರದ ಆಧಾರವನ್ನು ತೆಗೆದುಕೊಳ್ಳಿರಿ. ಆದರೆ ಆಧಾರವನ್ನು ತೆಗೆದುಕೊಳ್ಳುವವನು ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ಮರೆಯಬೇಡಿರಿ. ಮಾಡುವವನಲ್ಲ, ಮಾಡಿಸುವವನಾಗಿದ್ದೇನೆ, ಮಾಲೀಕನಾಗಿದ್ದೇನೆ ಎನ್ನುವ ಸ್ಮೃತಿ ಇರಲಿ. ಹೇಗೆ ಅನ್ಯರಿಂದ ಕೆಲಸ ಮಾಡಿಸುತ್ತೀರಲ್ಲವೇ, ಆ ಸಮಯದಲ್ಲಿ ನಿಮ್ಮನ್ನು ಕರ್ಮಚಾರಿಗಿಂತಲೂ ಬೇರೆ ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತೀರಲ್ಲವೇ? ಹಾಗೆಯೇ ಶರೀರದಿಂದ ಕೆಲಸ ಮಾಡಿಸುತ್ತಿದ್ದರೂ ಮಾಡಿಸುವ ಆತ್ಮನು ನಾನು ಶರೀರದಿಂದ ಬೇರೆ ಆಗಿದ್ದೇನೆ ಎಂದು ತಿಳಿದುಕೊಳ್ಳಿರಿ. ಈ ಅಭ್ಯಾಸ ಮಾಡಿದರೆ ಎಂದೂ ದೇಹಾಭಿಮಾನದ ಮಾತುಗಳಲ್ಲಿ ಏರುಪೇರು ಆಗುವುದಿಲ್ಲ. ತಿಳಿಯಿತೆ? ವರದಾನ: ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗಿ ನನ್ನತನದ ಕೊಳಕನ್ನು ಸಮಾಪ್ತಿ ಮಾಡುವಂತಹ ಪವಿತ್ರ ಆತ್ಮಭವ. ಯಾರು ಸದಾ ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗಿರುತ್ತಾರೆ ಅವರಿಗೆ ಪ್ರಪಂಚದ ಯಾವುದೇ ಮಾತಿನ ಬಗ್ಗೆ ಒಳ್ಳೆಯ ಅರ್ಥ ಇರುವುದಿಲ್ಲ. ಸ್ನೇಹದಲ್ಲಿ ಸಮಾವೇಶವಾಗಿರುವ ಕಾರಣ ಅವರು ಎಲ್ಲ ಮಾತುಗಳಿಂದ ಸಹಜವಾಗಿ ದೂರವಾಗಿ ಬಿಡುವರು. ಭಕ್ತರಿಗಾಗಿ ಹೇಳುತ್ತಾರೆ, ಇವರು ಮುಳುಗಿ ಹೋಗಿರುತ್ತಾರೆ. ಆದರೆ ಮಕ್ಕಳು ಸದಾ ಪ್ರೇಮದಲ್ಲಿ ಮುಳುಗಿ ಹೋಗಿರುತ್ತಾರೆ. ಆದರೆ ಮಕ್ಕಳು ಸದಾ ಪ್ರೇಮದಲ್ಲಿ ಮುಳುಗಿ ಹೋಗಿರುತ್ತಾರೆ. ಅವರಿಗೆ ಪ್ರಪಂಚದ ಬಗ್ಗೆ ಸ್ಮೃತಿ ಇರುವುದಿಲ್ಲ. ನನ್ನದು ನನ್ನನು ಎನ್ನುವುದೆಲ್ಲ ಸಮಾಪ್ತಿ. ನಾನು ನಾನು ಎನ್ನುವ ಅನೇಕ ನಾನುಗಳು ಕೊಳಕು ಮಾಡಿಬಿಡುವುದು. ಒಂದು ತಂದೆ ನನ್ನವರು ಎಂದಾಗ ಕೊಳಕುತನ ಸಮಾಪ್ತಿಯಾಗಿ ಬಿಡುವುದು ಮತ್ತು ಆತ್ಮ ಪವಿತ್ರವಾಗಿ ಬಿಡುವುದು. ಸ್ಲೋಗನ್: ಬುದ್ಧಿಯಲ್ಲಿ ಜ್ಞಾನರತ್ನಗಳನ್ನು ಗ್ರಹಣ ಮಾಡುವುದು ಮತ್ತು ಮಾಡಿಸುವುದೇ ಹೋಲಿ ಅಂಶವಾಗುವುದಾಗಿದೆ. ಒಳ್ಳೆಯದು. ಓಂ ಶಾಂತಿ.